ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಬಿಕಾ ಗಂಗಾಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಶಿವು ವ್ಲಾಗ್. ನಾನು ಮತ್ತು ನಮ್ಮಮ್ಮ ಇವತ್ತು ಬಸ್ನಲ್ಲಿ ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ. ಕುಣಿಗಲ್ ಹತ್ರ ಸುಂದರಕುಪ್ಪೆ ಅಂತ ಪಿತೃಪಕ್ಷ ಹಬ್ಬ ಇದೆ, ಸೊ ಅದಕ್ಕೆ. ಗೈಸ್, ತುಮಕೂರು ಬಸ್ ಸ್ಟಾಪ್ ಹೇಗಾಗಿದೆ ನೋಡಿ. ಸೀರಿಯಸ್ಲಿ ನಾನು 5+ ಇಯರ್ಸ್ ಆಗಿದೆ ನಾವಿಲ್ಲಿಗೆ ಬಂದು. ಅಲ್ಲಿ ನೋಡಿ ತುಮಕೂರು ದಸರಾದು ಅಂಬಾರಿ ಕಾಣಿಸ್ತಾ ಇದೆ. ಏನಪ್ಪ ನಿನ್ನ ಹೆಸರು? ಚಿನ್ಮಯ್ಯ. ನಂಗೆ ಕೊಡು. ಕೊಡಲ್ವಾ? ಏಕೆ? ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳು. ಹಾಯ್ ಹೇಳು ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಅನ್ನು. ಆ ಪಾಪು ಅಂತದ್ ನೋಡು. ಈ ಪಾಪು ಅನ್ನತ್ತೆ ನೋಡು. ಚಿನ್ಮಯ್ ಕ್ಯೂಟಿ. ನೋಡಿ ಫ್ರೆಂಡ್ಸ್, ಫ್ರೆಶ್ ಹಾಲು, ಒಂಚೂರು ನೀರು ಹಾಕಿಲ್ಲ. ಈ ಥರ ಹಾಲೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ ಬೆಂಗಳೂರಲ್ಲಿ? ಒಂದು ಮಣ ನೀರು ಹಾಕಿರ್ತಾರೆ. ಹಸಿ ಹಾಲು ಕುಡಿತಾ ಇದ್ದೀರಾ ಇಬ್ರು? ಮತ್ತೆ ಇನ್ನೇನದು? ಹಸಿ ಹಾಲು ತಾನೇ ಅದು. 3 ಹಸು ಇದೆಯಾ? ಇರಿ ದರ್ಶಿನ್ ಕೇಳೋಣ. ಎಷ್ಟು ಹಸು ಹಾಲು ಕೊಡುತ್ತೆ ದರ್ಶಿ? 3 ಹಸು ಹಾಲು ಕೊಡುತ್ತೆ ಕಣಕ್ಕ. ಎಷ್ಟು ಲೀಟ್ರ್ ಕೊಡುತ್ತೆ? ಹೌದಾ? ನೀವು ಡೈರಿಗೆ ಹಾಕದ ಅಥವಾ ಏನು ಮನೆ 17? ಒಳ್ಳೆ ಆದಾಯ ಹಂಗಾದ್ರೆ. 17,000 15 ದಿನಕ್ಕೆ ಕೊಡೋ ಅಂತದ್ದಾ? ಆಮೇಲೆ ಇದಕ್ಕೆ ಮೇವೆಲ್ಲ ಹೆಂಗ್ ಹಾಕ್ತೀರಾ? ದರ್ಶನ್, ನಿಂಗೆ ಬ್ಯಾಂಗ್ಳೂರ್ ಜೀವನ ಇಷ್ಟನಾ ಈ ಜೀವನ ಇಷ್ಟನಾ? ಹೌದಾ? ಡಬಲ್ ಡಿಗ್ರಿ ಮಗಳು ನೋಡಿ. ಹಸು ಮೇಯಿಸ್ಕೊಂಡು, ಒಂದು ಹಸು ಇಟ್ಕೊಂಡು ಮಗನ್ ಇಂಜಿನಿಯರ್ ಮಾಡಿದೀರಾ, ಮಗಳನ್ನ ಡಬಲ್ ಡಿಗ್ರಿ ಓದಿಸಿದೀರಾ ನೋಡಿ. ಹಳ್ಳಿಯವ್ರ ಹತ್ರ ದುಡ್ಡಿರಲ್ಲ ಅಂತಾರೆ. ಇದಕ್ಕೇನ್ ಹೇಳೋಣ? ಸಾಲ ಮಾಡಿದೀವಿ, ಸಿನಲ್ಲಿ ತೀರಿಸ್ತೀವಿ, ಸಂಘದಲ್ಲಿ ಎತ್ಕೊಂಡಿದೀವಿ. ಆಮೇಲೆ ತಿಂಗಳು ಕಟ್ಟೋದು. 15 ದಿನದ ಹಾಲಿನ ಬಿಲ್ಲು, 15 ದಿನದ ಜೀವನ. ಕೆಲ್ಸ ಸಿಕ್ಕಿದ್ರೆ ಸಾಕು ಮಗಂಗೆ. ಕೆಲ್ಸ ಸಿಕ್ಕಿ ಸಾಕು. ಕೆಲ್ಸಕ್ಕೆ ಹೋಗ್ತಾನೆ ಹೋಗಲ್ಲ. ಒಟ್ನಲ್ಲಿ ಕಷ್ಟಪಟ್ಟು ಓದಿಸಿದೀವಿ. ಹೋಗಲ್ಲ 10 ಕಸ ಕಟ್ತೀನಿ ಅಂತಾನೆ. ಅವನು ಓನ್ ಬಿಸ್ನೆಸ್ ಮಾಡ್ಬೇಕು ಅಂತಾನೆ. ಓನ್ ಬಿಸ್ನೆಸ್ ಮಾಡ್ಬೇಕು 10 ಕಸ. ಅವನೇನೇನೋ ಬೇರೆ ಬೇರೆದೆಲ್ಲ ಏನೇನೋ ಮಾಡ್ಬೇಕು ಅಂತಾನಲ್ಲ, ಸರ್ವೆ ಮಾಡ್ತಾನೆ ಈಗ ಆಲ್ರೆಡಿ. ಮಾಡ್ತಾನೆ. ಅವ್ರಿಗೆ ಬದಗಳು ಹೊಲ್ಗಳು ತಿರುಗ್ತಾನೆ. ಈಗ ಆಲ್ರೆಡಿ ಗೌರ್ಮೆಂಟ್ ಜಾಬ್ ಮಾಡ್ತಾವನೆ. ನೋಡಿ ಫ್ರೆಂಡ್ಸ್, ಹಳ್ಳಿ ಮನೆಗಳಂದ್ರೆ ಈ ತರ ಇರುತ್ತೆ. ಹೆಂಚು ಈ ತರ ಎಲ್ಲ ಇರುತ್ತೆ. ಇನ್ನೊಂದು ಮನೆ ತೋರಿಸ್ತೀನಿ ಇಲ್ಲಿ ನೋಡಿ. ಸೇಮ್ ಇಲ್ಲಿ ಈ ಊರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಇದೇ ತರ ಮನೆಗಳಿರೋದು. ಹಳ್ಳಿ ಅಂದ್ರೆ ನೋಡಿ ಈ ತರ ಇರುತ್ತೆ. ನೋಡಿ ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ. ವಾಗ್ ಬರ್ತಾ ಇದೆ ಫಸ್ಲು ಅನ್ಸುತ್ತೆ. ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಬಿಸಿಲಿದೆ ಮತ್ತು ಮಳೆ ಬರೋ ವೆದರ್ ಕೂಡ ಇದೆ ಇಲ್ಲಿ.
ಗೈಸ್ ಈ ಊರಲ್ಲಿ ನೋಡಿ ಎಲ್ಲಾ ಕಡೆ ಮನೆ ಮನೆ ಗಂಗೆ ಮಾಡಿದ್ದಾರೆ. ನಮ್ಮ ಆಂಟಿಯವ್ರ ಅತ್ತೆ ಮಾವಂಗೆ ಹಬ್ಬ ನಡೀತಾ ಇದೆ, ಸಾರಿ ಪೂಜೆ. ಗೈಸ್ ನಾವು ಪಿತೃಪಕ್ಷದಲ್ಲಿ ಈ ಥರ ಐನೂರನ್ನ ಕರೆಸಿ ಪೂಜೆ ಮಾಡಿಸೋವಂಥದ್ದು ನಮ್ಮ ಕಡೆ. ಅಂದರೆ ನಮ್ಮ ಲಿಂಗಾಯತ್ಸಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಈ ಥರ ಒಂದು ಪದ್ಧತಿ ಇದೆ. ಸೊ ಇದನ್ನು ನಾವು ಫಾಲೋ ಮಾಡ್ತೀವಿ. ನೆಕ್ಸ್ಟು 500 ಪೂಜೆ ಮಾಡಿದ್ದ ಪಾದರ್ಶನೆನ ನಾವು ಮನೆಗೆಲ್ಲ ಹಾಕಿ ಶುದ್ಧಿ ಮಾಡಿ ನೆಕ್ಸ್ಟು 500 ಪಂಥಿ ಆದಮೇಲೆ ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕ್ಸೋವಂಥದ್ದು ಒಂದು ನಮ್ಮ ಕಡೆ ಪದ್ಧತಿ ಇದೆ. ಅಮ್ಮ ಓಯ್ ವೆಲ್ಕಮ್ ಬ್ಯಾಕ್ ಟು ಹೇಳಮ್ಮ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಶಿವು ಬ್ಲಾಗ್ಸ್ ಹೇಳು. ಅಂಬಿಕಾ ಶಿವ. ಸ್ವಲ್ಪ ಖುಷಿಯಾಗಿ ಹೇಳಮ್ಮ. ನನ್ನ ವ್ಯೂವರ್ಸ್ ಎಲ್ಲ ಏನು ಬೇಜಾರು ಮಾಡ್ಕೊಬಾರ್ದು. ಝೂಮ್ ಆಗಿ ತೆಗಿತೀನಿ ನೋಡಿ, ಏನ್ ಸಖತ್ತ ಕಾಣಿಸ್ತಾ ಇದೆಯಾ ಗೊತ್ತಾ? ಸೀರಿಯಲ್ ಅಲ್ಲಿ ಇಲ್ಲಾಂದ್ರೆ ಮೂವಿ ಅಲ್ಲ, ಹೀರೋಯಿನ್ ಆಗ್ಬೋದಿತ್ತು, ಹೀರೋ ಅಲ್ಲ. ವಿಭೂತಿ ಕಣಿದಿನ ಇಲ್ಲ, ವಿಭೂತಿ ಎಲ್ಲ ಏನ್ ಇಟ್ಕೊಂಬೇಡ ಬಿಡಮ್ಮ. ಲಿಂಗಾಯತ್ಸ್ ಅಂತ ಎಲ್ಲಾರ್ಗು ಗೊತ್ತಾಗುತ್ತೆ. ನಾವು ತೋಟದ ಹತ್ರ ಹೋಗ್ತಾ ಇದೀವಿ ಎಳ್ನೀರ್ ಕೀಳಕ್ಕೆ. ಮಿಕ್ಕಿದೆಲ್ಲ ನನ್ನ ತಮ್ಮ ಹೇಳ್ತಾನೆ. ಏನಿಲ್ಲ ಹೇಳಕ್ ಬರೀ ರೋಡ್ ಅಷ್ಟೇ. ನೋಡಿ ಎಷ್ಟು ಚಿಕ್ಕ ಮರ ಇದು. ಈ ಮರದಲ್ಲಿ ನಾವಿವಾಗ ಎಳ್ನೀರ್ ಕೀಳ್ತೀವಿ. ನೋಡಿ ಎಷ್ಟು ಚಿಕ್ಕದಿದೆ ಮರ. ಜೋಳ ಎಲ್ಲ ಹಾಕಿದೀರಾ? ಅದು ಅಲ್ಲಿ ಮಾರ್ಬಿಟ್ಟು ಇವಾಗ ಇದ್ದು ಹಾಕಿದೀವಿ. ನಿಮ್ದೇ ಇದು ಪ್ರಶ್ನೆ ಬನ್ನಿ ಈ ಮರದಲ್ಲಿ. ಸಖತ್ ಗಾಳಿ, ಮಳೆ ಬರ್ತಾ ಇದೆ. ಹೇಗಿದೆ ನೋಡಿ ವೆದರ್. ಜೋಳ ಹಾಕಿದ್ದಾರೆ, ಚಿಕ್ಕದು ಇನ್ನು ಬಂದಿಲ್ಲ ಮೇವ್ಗೆ. ಟೇಸ್ಟ್ ಮಾಡಿ ಹೇಳಿ. ಎಳೆವ್ ಅನ್ಸುತ್ತೆ ಅದಕ್ಕೆ. ಮಳೆ ಬರ್ತಾ ಇದೆ ಗೈಸ್, ಮಳೆ ಬರ್ತಾ ಇದೆ. ಚೆನ್ನಾಗಿದೆ. ಮಳೆ ಸ್ಟಾರ್ಟ್ ಆಯ್ತು. ಗೈಸ್ ಅಲ್ಲಿ ನೋಡಿ ರೈನ್ಬೋ ಚೆನ್ನಾಗಿದೆ ಅಲ್ಲ, ಮತ್ತೆ ಮನೆ ಕೂಡ ಚೆನ್ನಾಗಿದೆ. ಹೌದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ. ಬೈ ಬಾಯ್. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು.